ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಈಗ ಮನೆ ನೆನಪಾಯ್ತಾ ನಿಂಗೆ? ಪುಟ್ಟಿ ನೀನು ನೋಡಮ್ಮ, ತಾತ ಏನೋ ನಿನ್ ಬಗ್ಗೆ ಸಾಫ್ಟ್ ಆಗಿರ್ಬೋದು, ಜೊತೆಗೆ ಅಣ್ಣನ ಊರಲ್ಲಿಲ್ಲ ಅಂತ ನಿನಗೆ ಬೇಕಾಗಿದ್ದ ಟೈಮಿಗೆ ಬರ್ಬೋದು ಅಂತ ಅನ್ಕೊಂಡಿದ್ಯೋ ಹೇಗೆ? ಅಲ್ಲ ಪುಟ್ಟಿ, ನೀನು ಯಾವಾಗ ಬಂದೆ? ನೋಡಮ್ಮ, ಟಾಪಿಕ್ ಚೇಂಜ್ ಮಾಡಬೇಡ. ಕೆಲ್ಸಕ್ಕೆ ಹೋಗೋ ನೆಪದಲ್ಲಿ ಮನೆಗೆ ಇಷ್ಟು ಲೇಟಾಗಿ ಬರ್ತಿದ್ಯಲ್ಲ, ಇದು ಸರಿನಾ? ಇಷ್ಟಕ್ಕೂ ಇಷ್ಟೊತ್ತಲ್ಲಿ ಒಬ್ಳೆ ಬಂದ್ಯಾ? ಓಡೋದವಳೆ, ಬಾಯಿ ಮುಚ್ಕೊಂಡಿದ್ರೆ ಸರಿ. ಆಗಲೇ ಒದ್ದು ಓಡಿಸಿರ್ತಿದ್ದೆ ನಿನ್ನ. ತುಳಸಿಗೋಸ್ಕರ ಅಂತ ಸೋಗಲಾಡಿ ಹೇಳಿದ್ದಕ್ಕೆ ಹಲ್ಲು ಕಚ್ಕೊಂಡು ಸುಮ್ಮನೆ ಇದ್ದೀನಿ. ತುಳಸಿ ಹತ್ರ ಹೀಗೆ ಮಾತಾಡೋದಕ್ಕೆ ನೀನು ಯಾರು? ನೀನು ಈ ಮನೆಗೆ ಬಯಸದೆ ಬಂದ ಅತಿಥಿ ಅನ್ನೋದು ನೆನಪಿರಲಿ. ನಿನ್ನ ಗಂಡ ಬರೋವರೆಗೂ ನಿನಗೆ ಇಲ್ಲಿರೋದಕ್ಕೆ ಅವಕಾಶ ಕೊಟ್ಟಿದ್ದೀನಿ ಅಂತಂದರೆ ನೀನು ಇಲ್ಲಿ ಅಧಿಕಾರ ಚಲಾಯಿಸಲಿ ಅಂತಲ್ಲ. ಮೈ ಬಗ್ಸಿ ಕೆಲಸ ಮಾಡಿಕೊಂಡು ತಗ್ಗಿ ಬಗ್ಗಿ ಇರ್ತೀನಿ ಅಂತಂದರೆ ಸರಿ. ನನ್ನ ಸೊಸೆ ಮೇಲೇನಾದರೂ ದರ್ಪ ತೋರಿಸೋದಕ್ಕೆ ಹೊರಟ್ರೆ ಜುಟ್ಟು ಹಿಡಿದು ಆಚೆಗೆ ದಬ್ಬುತ್ತೀನಿ, ಹುಷಾರ್. ಆಗ್ಬೇಕಾಗಿದ್ದೆ ನಿನಗೆ. ಅಮ್ಮಂಗೆ ಎದುರು ಮಾತಾಡಿದ್ರೆ ತಾತ ಮಾತ್ರ ಅಲ್ಲ, ಇನ್ಮೇಲೆ ನಾನು ಸುಮ್ಮನಿರಲ್ಲ. ಅಲ್ಲ ತಾತ, ಇಷ್ಟೊತ್ತಲ್ಲಿ ಬಾಯಿ ಮುಚ್ಚು. ತುಳಸಿ, ಸುಸ್ತಾಗಿರ್ತೀಯ? ಕೈ ಕಾಲು ತೊಳ್ಕೊಂಡು ಬಾ, ಊಟ ಮಾಡೋಣ. ನಿಮಿಷ ಇಟ್ಕೊಳ್ಳಿ. ಅರೆ, ನಾನೇನು ಮಾಡ್ತಿದ್ದೀನಿ? ವೇದ ಅಂತ ಹೇಳಿದ ಹಾಗೆ ನನ್ನ ಮನಸ್ಸಲ್ಲಿ ನೋ ಇಲ್ಲ. ಬೆಸ್ಟ್ ಫ್ರೆಂಡ್ ಕಂಪನಿನ ನೆನೆಸ್ಕೊಂಡು ಸಂಭ್ರಮ ಪಡಬಾರ್ದು ಅಂತ ಎಲ್ಲೂ ನಿಯಮ ಇಲ್ವಲ್ಲ? ಮಾವ, ಬಾ ಪುಣಿ. ಬೆಳಗ್ಗೆ ಹೋಗುವಾಗ ಗಡಿಬಿಡಿ ಇದ್ರಿ ಅಂದ್ಕೊಂಡು ಕೆಲಸ ಎಲ್ಲ ಆಯ್ತಾ? ಹೋ ಪೂರ್ಣಿ, ಆದರೆ ತುಳಸಿಯವ್ರಿಗೆ ಒಂದು ಒಳ್ಳೆ ವೆಲ್ಕಮ್ ಕೊಡಬೇಕು ಅಂತಿದ್ದೆ, ಅದು ಸಾಧ್ಯ ಆಗಿಲ್ಲ. ಬೆಳಗ್ಗೆ ಹೋಗುವಾಗಲೂ ತುಳಸಿ ಅಮ್ಮ ನೆನೆಸ್ಕೊಂಡ್ರಿ, ಈಗಲೂ ಅವ್ರ ಬಗ್ಗೆ ಹೇಳಿದ್ರಿ. ಇವತ್ತು ದಿನ ಶುರು ಆಗಿದ್ದು ಮುಗಿತಿರೋದು ಎಲ್ಲ ಅವ್ರ ನೆನಪಲ್ಲೇ ನೋಡಿ. ಮಾವ, ನೀವೇನೇ ಹೇಳಿ ನಿಮ್ಗೊಬ್ರು ಒಳ್ಳೆ ಫ್ರೆಂಡ್ ಸಿಕ್ಕಿದ್ದಾರೆ. ಈಗೇನು
ಅವ್ರಿಗೆ ಸರ್ಪ್ರೈಸ್ ಕೊಡ್ಬೇಕಾ? ನಾಳೆ ಕೊಡಿ. ಅಯ್ಯೋ, ನಾಳೆ ಎಲ್ಲಾಗುತ್ತೆ? ನಾಳೆ ಮಾರ್ಕೆಟಿಗೆ ತರಕಾರಿಗೆ ಆರ್ಡರ್ ಕೊಡೋಕೆ ಹೋಗಬೇಕು. ಒಂದು ಕೆಲಸ ಮಾಡ್ತೇನೆ, ತುಳಸಿಯವ್ರಿಗೆ ಮಾರ್ಕೆಟಿಗೆ ಬರೋಕ್ಕೆ ಹೇಳ್ತೀನಿ. ಹಾಗೆ ಮಾಡಿ ಮಾವ. ಈಗ ಮಲ್ಕೊಳ್ಳಿ. ಗುಡ್ ನೈಟ್. ಗುಡ್ ನೈಟ್ ಕೊಡಿ. ತುಳಸಿಯವ್ರಿಗೊಂದು ಮೆಸೇಜ್ ಮಾಡ್ತೀನಿ. ಕೆಲ್ಸಕ್ಕೆ ಬೇರೆ ಹೋಗ್ತಿದ್ದಾಳೆ ಅಂದಮೇಲೆ ಅಷ್ಟು ಇಷ್ಟು ಇಟ್ಟಿರ್ತಾಳೆ. ಅಮ್ಮನ ಫೋನಿಗೆ ಇಷ್ಟೊತ್ತಲ್ಲಿ ಮೆಸೇಜಾ? ಯಾರಿರ್ಬೋದು? ಯಾಕೆ ಪುಟ್ಟಿ ಮಲ್ಗಿಲ್ವಾ? ಇಲ್ಲ. ಏನಾಯ್ತು? ಪ್ರಸಾದ್ ಮನೇಲಿಲ್ಲ ಅಂತ ಸಿರಿ ಹೇಳ್ತಾ ಇದ್ಲು. ಅಯ್ಯೋ ಬಿಡಮ್ಮ, ನನ್ನ ಸಮಸ್ಯೆ ಇರೋದೇ ಅಲ್ವಾ. ಯಾಕೆ ಹಾಗೆ ಹೇಳ್ತೀಯ? ಮತ್ತೆ ಇನ್ನೇನು ಮತ್ತೆ? ನಾನು ಬಂದೆ ಅಂದರೆ ನಿಮಗೆಲ್ಲ ನಾನೇನೋ ನಾಟಕ ಮಾಡ್ತಿದ್ದೀನಿ ಅಂತಾನೆ ಅನುಮಾನ. ನಾನೇನು ಹಾಗಂದೆ ಪುಟ್ಟಿ? ಮತ್ತೆ ನಿನ್ಗೇನಾದರೂ ಸಮಸ್ಯೆ ಆಯ್ತೇನೋ ಅನ್ನೋ ಆತಂಕದಲ್ಲಿ ಕೇಳಿದೆ. ಸಮಸ್ಯೆ ಆಯಿತು ಅಂತಾನೆ ಇಟ್ಕೊ. ಏನು ಮಾಡ್ತೀಯಾ? ಏನು ಮಾಡೋಕ್ಕಾಗುತ್ತೆ ನಿನ್ನ ಕೈಯಲ್ಲಿ? ಸುಮ್ಮನೆ ಇಂಟರೋಗೇಟ್ ಮಾಡಬೇಡ, ಸುಸ್ತಾಗ್ತಿದೆ ನನಗೆ. ನೀನು ಯಾಕೋ ಬೇಜಾರಲ್ಲಿದೆಯಾ ಅನ್ಸತ್ತೆ. ನೀನು ಯಾವಾಗ ಹೇಳಬೇಕು ಅನ್ಸುತ್ತೋ ಆಗಲೇ ಹೇಳು. ಈಗ ಆರಾಮಾಗಿ ಮಲ್ಕು. ಆಗಲೇ ನಿಂಗೆ ಯಾರೋ ಮೆಸೇಜ್ ಮಾಡಿದ್ರು ನೋಡು. ನನಗ? ಇವತ್ತು ನಿಮ್ಮ ಜೊತೆ ಊಟ ಮಾಡಿದ್ದು ಖುಷಿ ಕೊಡ್ತು. ನಾನು ಕೆಫೆಲಿ ಇಲ್ದಿದ್ದಾಗಲೂ ನೀವೇ ಎಲ್ಲ ಸಂಭಾಳಿಸಿದ್ರಿ. ಥ್ಯಾಂಕ್ಸ್. ಹಾಗೆ ನಾಳೆ ತರಕಾರಿ ತರೋದಕ್ಕೆ ಮಾರ್ಕೆಟಿಗೆ ಹೋಗ್ತಿದ್ದೀನಿ. ನಿಮಗೆ ಲೊಕೇಶನ್ ಕಳಿಸ್ತೀನಿ, ನೀವು ಅಲ್ಲಿಗೆ ಬನ್ನಿ. ಸಿಗೋಣ. ಗುಡ್ ನೈಟ್. ಯಾರ್ದು ಮೆಸೇಜು? ಮಾಧವ್ ಅವ್ರದ್ದು. ಓ, ಮೆಸೇಜ್ ಮಾಡೋಷ್ಟು ಕ್ಲೋಸಾ ನೀವಿಬ್ರು? ಪುಟ್ಟ, ನಾನು ಪದ್ಮ ಅವ್ರ ಹತ್ರ ಮಾತಾಡಿದೆ. ಅವ್ರು ಇವತ್ತಿಂದನೇ ಡಬ್ಬಿ ಸರ್ವಿಸ್ನ ವಹಿಸ್ಕೊಡೋದಕ್ಕೆ ರೆಡಿ ಇದ್ದಾರೆ. ನೀನೊಂದು ಸತಿ ಅವ್ರ ಹತ್ರ ಏನು ಎತ್ತ ಅಂತ ಮಾತಾಡ್ತೀಯ? ಆಯ್ತಮ್ಮ. ಆದ್ರೆ ಪುಟ್ಟ, ಪಾಪು ಆಫೀಸ್ನವ್ರು ಏನು ಅನ್ಕೋತಾರೋ ಏನೋ. ಶುರು ಮಾಡಿ ಇನ್ನೂ ಹೆಚ್ಚು ದಿನ ಆಗಿಲ್ಲ. ನಾನು ಅವ್ರ ಜೊತೆ ಮಾತಾಡಿದ್ದೀನಮ್ಮ. ಪದ್ಮ ಅವರು ಚೆನ್ನಾಗಿ ಅಡುಗೆ ಮಾಡ್ತಾರಲ್ಲ, ಏನಾಗಲ್ಲ ಬಿಡಿ. ನೀನಿವತ್ತು ಮಾರ್ಕೆಟಿಗೆ ಹೋಗಬೇಕು ಅಂತ ಹೇಳಿದ್ರಿ ಅಲ್ವಾ? ತಿಂಡಿ ತಿನ್ಕೊಂಡು ನೀವು ಹೊರಡಿ. ಹೇಗೂ ಮಾರ್ಕೆಟ್ಗೆ ಹೋಗ್ತೀನಲ್ಲ, ಮನೆಗೂ ತರಕಾರಿ ತರೋಣ ಅಂದ್ಕೊಂಡಿದ್ದೆ. ಆದರೆ ಬೆಳಗ್ಗೆ ತರಕಾರಿ ತೊಗೊಂಡು ಸಂಜೆವರೆಗೂ ಕೆಫೆಲ್ಲಿ ಇಟ್ಟಿದ್ರೆ ಬಾಡ್ ಹೋಗುತ್ತೆ. ಮನೆಗೆ ತರಕಾರಿ ತಾನೇ, ನಾನು ತರ್ತೀನಿ. ನಾನು ರಾಜರಥ ಇದೆಯಲ್ಲ, ಹೋಗ್ತೀನಿ ಬಿಡಿ. ತಾತ, ಅಮ್ಮ ನೀವು ಕೂತ್ಕೊಳ್ಳಿ, ನಾನು ಬಡಿಸ್ತೀನಿ. ನಾನು ಆಮೇಲೆ ತಿಂತೀನಿ ಪುಟ್ಟ. ಆಮೇಲೆ ಅಂದರೆ ಲೇಟ್ ಆಗುತ್ತೆ. ಕೂತ್ಕೊಳ್ಳಿ. ಅಯ್ಯೋ, ಕೂತ್ಕೋ ತುಳಸಿ. ತಿಂಡಿ ತಿನ್ನೋದಕ್ಕೂ ಇಷ್ಟೆಲ್ಲ ಉಪಚಾರ ಬೇಕಾ? ಆರಾಮಾಗಿ ತಿನ್. ಮಾವ, ಅದು ನಾನು ಸೋಗ್ಲಾಡಿ, ನೆನ್ನೆ ಥರ ನೀನೇ ತಿನ್ನಿಸ್ಬೇಕಾ ಅಥವಾ ಅವಳೇ ತಿಂತಾಳ ಕೇಳು.
ನೀನೇ ಮಾಡಿದ್ದ? ಹ್ಞೂ ಮಾವ. ಗೊತ್ತಾಯ್ತು. ಅದ ಸ್ವಲ್ಪ ಕಮ್ಮಿ ಇದೆ. ಎಲ್ಲವಳು ಸೂರ್ಯ ನೆತ್ತಿ ಮೇಲೆ ಬರ್ತಿದ್ದಾನೆ, ಅವಳಿನ್ನೂ ಪೌಡ್ಸ ಇದ್ದಾಳೋ? ರಾತ್ರಿ ಮಲ್ಗೋದು ತಡ ಆಗಿತ್ತು ಅನ್ಸತ್ತೆ ಮಾವ. ಮ್ಯಾಗದು ಬಿದ್ದು ಆನಂದಾರಿ ಕೆಲಸ ನೋಡು. ಆ ಫೋನ್ ನೋಡ್ಕೊಂಡು ಕೂತಿರ್ತಾಳೆ. ಬರಲಿ ಅವಳು. ಅಮ್ಮ ತಟ್ಟೆ ಕೊಡಿ, ನಾನು ತಗೊಂಡು. ಬಿಡಿ ಅಮ್ಮ ನೀವು. ಮಾವ ನಾ ಬರ್ತೀನಿ. ಹುಷಾರು ಮಾವ. ಬಂದಿರಲಿ, ನೀನು ಹುಷಾರು. ಬರ್ತೀನಿ ಪುಟ್ಟ. ಹೌಮ್ಮ. ಸ್ವಲ್ಪ ಏನ್ ತಿಂಡಿ? ಮ್ಯಾಗದು ಬಿತ್ತು. ತಿಂಡಿ ಏನು ಅಂತ ಆಮೇಲೆ ನೋಡ್ಕೋಬಹುದು. ರೆಡಿಯಾಗು, ಸ್ವಲ್ಪ ಕೆಲಸ ಇದೆ. ಕೆಲಸ ಮಾಡೋದಕ್ಕೆ ಶಕ್ತಿ ಬೇಡವಾ? ತಿನ್ನೋದು ಬೇಡವಾ? ಕೆಲಸ ಮಾಡಿದ್ಮೇಲೆ ಕೂಲಿ ಎಲ್ಲ ಕೊಡೋದು. ಏನ್ ನೋಡ್ತಾ ಇದ್ದೀಯಾ? ಆಶಾ, ಚಟ್ನಿಗೆ ಹಸಿ ಮೆಣಸಿನ್ಕಾಯಿ ಕಮ್ಮಿ ಹಾಕಿ. ಹೋದ ವಾರ ಖಾರ ಆಗೋಗಿತ್ತು. ಸರಿ ಅಮ್ಮ. ಹಲೋ, ಏನು ತಿಂಡಿ ಇವತ್ತು? ಇಡ್ಲಿ ದೀಪಿಕಾ. ಓ, ಇಡ್ಲಿ? ಯಾಕೆ ದೀಪಿಕಾ, ಇಡ್ಲಿ ಇಷ್ಟ ಇಲ್ವಾ? ಅಯ್ಯೋ, ನಾನು ಸ್ಟಡಿ ಮಾಡುವಾಗ ವಾರಕ್ಕೆ 3 ದಿನ ಅದನ್ನೇ ಮಾಡೋರು. ನನಗೆ ಸೇರದೆ ಫ್ರೂಟ್ಸ್ ತಿಂತಿದ್ದೆ, ಅದಕ್ಕೆ ನಂಗೆ ಇಡ್ಲಿ ಅಂದರೆ ಆಗಲ್ಲ. ಅಲ್ಲ, ಇಲ್ಲಿ ಯಾವ್ಯಾವ ವಾರ ಯಾವ್ಯಾವ ತಿಂಡಿ ಮಾಡಬೇಕು ಅಂತ ಅಯ್ಯೋರು ಇಲ್ಲ ಶಾರ್ವರಿ ಅಮ್ಮವ್ರು ಹೇಳಿದ್ದೇ ತಿಂಡಿ ಮಾಡೋದು ನಾವು. ಇಟ್ಸ್ ಓಕೆ, ಇವಾಗ ಅಡ್ಜಸ್ಟ್ ಮಾಡ್ಕೊತೀನಿ. ಬಟ್ ನೈಟು ನಾನು ಹೇಳಿದ ಅಡುಗೆನೇ ಮಾಡ್ತೀರಾ? ಅಲ್ಲ ಶಾರ್ವರಿ ಅಮ್ಮವರು. ಪರವಾಗಿಲ್ಲ ಆಶಾ, ಇವತ್ತು ರಾತ್ರಿ ದೀಪಿಕಾ ಹೇಳಿದ್ದನ್ನೇ ಮಾಡಿಸು. ಥ್ಯಾಂಕ್ ಯು. ಶಾರ್ವರಿ ಅಮ್ಮವ್ರು ಏನಂತಾರೋ? ಪರವಾಗಿಲ್ಲ ಆಶಾ, ಅತ್ತೆ ಏನು ಬೇಜಾರು ಮಾಡ್ಕೊಳ್ಳಲ್ಲ. ಸ್ವಲ್ಪ ದಿನ ಇರೋದಕ್ಕೆ ಬಂದಿದ್ದಾಳಲ್ಲ, ನಾವೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಅವಳು ಖುಷಿಯಾಗಿದ್ರೆ ಆಯಿತು. ತಾಯವಾ, ಬನ್ನಿ ಒಡಿಯ, ಇವತ್ತು ಇಷ್ಟೊತ್ತಾದ್ರೂ ಬರೆಯಿರಲ್ಲ ಅಂತ ಅನ್ಕೋತಾ ಇದ್ದೆ. ಓ, ನಮ್ಮ ಕಡೆಯವರೊಬ್ಬರು ಬರಬೇಕಿತ್ತು, ಅದಕ್ಕೆ ನಿಧಾನವಾಗಿ ಬಂದೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಒಡಿಯ. ಇವಾಗ ಉಪ್ಪಿನಕಾಯಿಗೆ ತುಂಬ ಬೇಡಿಕೆ ಬರ್ತಾ ಇದೆ. ಎಲ್ಲ ನಿಮ್ಮ ದಯೆ ಒಡಿಯ. ನಂದೇನಿಲ್ಲ ತಾಯವ, ಎಲ್ಲ ನಿಮ್ಮ ಪರಿಶ್ರಮ. ತರಕಾರಿ ಎಲ್ಲ ತುಂಬ ಫ್ರೆಶ್ ಆಗಿ ಕಾಣ್ತಾ ಇದೆ. ಬೆಳಿಗ್ಗೆ ಬಂತಾ? ಹಾಂ ಒಡಿಯ, ಎಲ್ಲ ಹಾಕ್ಲಾ? ಈ ರೀ ತಾಯವ, ನಮ್ಮ ಕಡೆಯವರೊಬ್ಬರು ಬರ್ತಿದ್ದಾರೆ ಅಂತ ಹೇಳಿದ್ನಲ್ಲ, ನಮ್ಮ ಕೆಫೆಯಲ್ಲಿ ನಮ್ಮ ಅಡುಗೆ ಮನೆ ಎಲ್ಲ ನೋಡ್ಕೊಳ್ತಿರೋದು ಅವರೇ. ಬರಲಿ ಅವರು. ಯಾವ್ಯಾವ ತರಕಾರಿ ಬೇಕು ಅಂತ ಅವರೇ ಆರಿಸ್ಕೋತಾರೆ. ಮಾಧವ್ ಅವ್ರೆ. ಓ, ತುಳಸಿ ಅವರೇ ಬನ್ನಿ. ಇವರೇ ನೋಡಿ ನಿಮ್ಮ ಕಡೆಯವರು. ಹೌದು, ನಾನೇ. ಟೊಮೆಟೊ ಹೇಗೆ ಕೆಜಿ? ತುಳಸಿಯವರೇ, ನಾವು ಯಾವಾಗಲೂ ಇವ್ರ ಹತ್ರನೇ ತರಕಾರಿ ತಗೊಳ್ಳೋದು. ಉಪ್ಪಿನಕಾಯಿ ಮಾಡಿ ಮಾರಾಟ ಮಾಡ್ತಾರೆ ಅಂತ ಹೇಳಿದ್ನಲ್ಲ, ಇವರೇ.
ಹೌದಾ? ನಿಮ್ಮನ್ನು ನೋಡಿ ತುಂಬ ಖುಷಿ ಆಯಿತು. ಮಾಧವ್ ಅವರು ನಿಮ್ಮ ಬಗ್ಗೆ ಹೇಳ್ತಾನೆ ಇದ್ರು. ಬನ್ನಿ. ಓ ದೀಪಿಕಾ ಬಾ. ರೂಮ್ ತುಂಬ ಚೆನ್ನಾಗಿದೆ ಪೂರ್ಣಿ. ಓಹ್ ಸಾರಿ, ನಾನು ನಿಮ್ಮನ್ನು ಪೂರ್ಣಿ ಅಂತ ಕರೆದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ? ನೋ ಪ್ರಾಬ್ಲಮ್, ಹಾಗೆ ಕರಿ. ಎಲ್ಲರೂ ನನ್ನ ಹಾಗೆ ಕರೆಯೋದು. ಹೊಸ ಜಾಗ ಅಲ್ವಾ, ಕಂಫರ್ಟಬಲ್ ಆಗಿದೆಯಾ ತಾನೆ? ಆ್ಯಕ್ಚುಲಿ ನಾನು ಅದೇ ವಿಷಯ ಮಾತಾಡೋಕ್ಕೆ ಬಂದೆ. ಗೆಸ್ಟ್ ರೂಮಲ್ಲಿ ತುಂಬ ಭಯ ಆಯಿತು. ರಾತ್ರಿ ಎಲ್ಲ ನಿದ್ದೆನೇ ಇಲ್ಲ ಪೂರ್ಣಿ. ಓ ಹೌದಾ? ಫಸ್ಟ್ ಡೇ ಅಲ್ವಾ, ಅದಕ್ಕೆ ಹಾಗಾಗಿರುತ್ತೆ. ಇಲ್ಲ ಪೂರ್ಣಿ, ನಂಗೆ ಸ್ವಲ್ಪ ಭಯ ಇದೆ. ನಿಧಿನ ಬೆಳಗ್ಗೆ ಕೇಳಿದ್ರೆ ಅವಳು ಎಕ್ಸಾಮ್ ಇದೆ, ಓದ್ಕೋಬೇಕು ಅಂತ ಹೇಳಿದ್ಲು. ಶಾರ್ವರಿ ಎತ್ತನ್ನು ಕೇಳಿದ್ರೆ ಮಹೇಶ್ ಅಂಕಲ್ನ ಒಬ್ಬರನ್ನೇ ಬಿಟ್ಟು ಗೆಸ್ಟ್ ರೂಮಲ್ಲಿ ಮಲ್ಗ್ಲಿಕ್ಕಾಗಲ್ಲ ಅಂದರು. ಸೊ ನಿಮಗೆ ಓಕೆ ಅಂದರೆ ನಾನು ನಿಮ್ಮ ರೂಮಲ್ಲೇ ಮಲ್ಕೊಳ್ಳ ಪ್ಲೀಸ್? ಇಟ್ಸ್ ಓಕೆ ದೀಪಿಕಾ, ನಿನಗೆ ಎಲ್ಲಿ ಕಂಫರ್ಟಬಲ್ ಆಗುತ್ತೋ ಅಲ್ಲೇ ಮಲ್ಕೋ. ಆದರೆ ನಾನು ನಿಮ್ಮನ್ನು ಅವಿನಾಶ್ ಅವ್ರನ್ನ ದೂರ ಮಾಡಿದ ಹಾಗಾಗತ್ತೇನೋ ಅಂತ. ಒಳ್ಳೆ ದೀಪಿಕಾ, 4 ದಿನ ಬೇರೆ ಬೇರೆ ರೂಮಲ್ಲಿದ್ದರೆ ದೂರ ಆಗೋ ಸಂಬಂಧನ ಹೇಳು ನಮ್ಮದು. ಅವೇ ಅರ್ಥ ಮಾಡ್ಕೋತಾರೆ. ನಾನೇ ಅವ್ರನ್ನ ಕನ್ವಿನ್ಸ್ ಮಾಡ್ತೀನಿ. ಥ್ಯಾಂಕ್ ಯು. ನಿಜ ಇಲ್ಲ ಪೂರ್ಣಿ, ಆಗಲೇ ಕಿಚನಲ್ಲಿ ನಡೆದಿದ್ದು ನೋಡಿದ್ರೆ ನಾನು ನಿಮ್ಮ ಮನೆಗೆ ಬಂದು ನಿಮಗೆಲ್ಲ ಅನ್ಕಂಫರ್ಟಬಲ್ ಆಯ್ತೇನೋ ಅಂತ ತುಂಬ ಫೀಲ್ ಆಯಿತು. ಆದರೆ ರಾತ್ರಿಗೆ ನಾನು ಹೇಳಿದ ಡಿನ್ನರ್ನ ಮಾಡಿಸೋಣ ಅಂತ ಹೇಳಿದ್ರಲ್ಲ, ಸಮಾಧಾನ ಆಯಿತು. ಒಂದು ಮನೆ ಅಂದಮೇಲೆ ಎಲ್ಲರಿಷ್ಟಕ್ಕೂ ಬೆಲೆ ಕೊಡಬೇಕು ಅಲ್ವಾ ದೀಪಿಕಾ? ನೀನು ಕಂಫರ್ಟಬಲ್ ಆಗಿರು. ಮದುವೆಗೂ ಮುಂಚೆ ನಿನಗೂ ಅಬ್ಬಿಗೂ ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋ ಅವಕಾಶ ಸಿಕ್ಕಿದೆ. ಇದು ಮತ್ತೆ ಸಿಗಲ್ಲ. ಎಂಜಾಯ್. ಪೂರ್ಣಿ, ಲಾಸ್ಟ್ ಟೈಮ್ ನಾನು ಮನೆಗೆ ಬಂದಾಗ ನಿಮ್ಮ ಜೊತೆ ಸ್ವಲ್ಪ ರೂಡಾಗಿ ಬಿಹೇವ್ ಮಾಡಿಬಿಟ್ಟೆ. ಅವತ್ತು ಅಭಿನೂ ಬೇಜಾರಲ್ಲಿದ್ದ. ಅದು ಅಲ್ಲದೆ ಕೆಫೆನ್ಗೆ ದೀಪಿಕಾ, ನಾನು ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ಈಗ ನೀನು ನಮ್ಮ ಫ್ಯಾಮಿಲಿ ಒಬ್ಳು. ಸೊ ಮನೆಯವ್ರ ಅಂದಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ, ಅದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕಲ್ವಾ? ಥ್ಯಾಂಕ್ ಯು. ಈ ತುಳಸಿ ಕತೆನ ನಾನು ಬಿಡಬೇಕು ಅಂತಂದ್ರು ಈ ಭಾವ ಬಿಡ್ತಿಲ್ವಲ್ಲ. ಅವಳು ಯಾರು ಅಂತ ಇವತ್ತಾದ್ರೂ ತಿಳ್ಕೋತೀನಿ. ಏನಪ್ಪ, ಇವ್ರನ್ನ ಎಲ್ಲಾದ್ರೂ ನೋಡಿದ್ಯಾ? ಇವರು ಒಗ್ಗರಣೆ ಡಬ್ಬಿ ಮಾಧವ್ ಸರ್ ಅಲ್ವಾ? ಹೌದು. ಈಗ ತಾನೇ ತಾಯಿನ ಹತ್ರ ತರಕಾರಿ ತಗೊಂಡು ಈ ಕಡೆನೇ ಹೋದ್ರು. ಓಕೆ, ಶೋರ್. ಇನ್ನು ಸ್ವಲ್ಪ ಹೊತ್ತಲ್ಲಿ ಕನೆಕ್ಟ್ ಆಗೋಣ. ಓಕೆ. ಆಫೀಸ್ ಕಡೆ ಹೋಗಿಲ್ವಾ? ಇಲ್ಲ, ನಾಳೆಯಿಂದನೇ ಹೋಗ್ತೀನಿ. ಓಕೆ, ಥ್ಯಾಂಕ್ಸ್. ದೀಪಿಕಾ ಮನೇಲಿರೋದಕ್ಕೆ ಓಕೆ ಅಂದ್ಯಲ್ಲ, ಅದಕ್ಕೆ ಥ್ಯಾಂಕ್ಸ್. ಇನ್ಮೇಲೆ ಇದು ಅವಳ ಮನೇನು ಹೌದಲ್ವಾ? ಹೌದು, ಆದರೆ ರೂಮಲ್ಲಿರೋದಕ್ಕೆ ಯಾರು ಒಪ್ತಾರೆ? ಓನ್ಲಿ ಯು ಕ್ಯಾನ್ ಡೂ ಇಟ್. ಥ್ಯಾಂಕ್ಸ್. ರೂಮಲ್ಲ ಏನಕ್ಕೆ ಹಾಗಂದ ಇವನು? ಬೆಂಡೆಕಾಯಿ, ಬಾಳೆದಿಂಡು, ಹಾಂ, ಆಮೇಲೆ ಪಾಲಕ್ ಸೊಪ್ಪು ತಗೋಬೇಕು. ಜ್ಯೂಸ್ಗಳು ಮಾಡೋದಕ್ಕೆ ಹಣ್ಣು ಬೇಕಾಗತ್ತಲ್ವಾ? ಮಾವಿನ ಹಣ್ಣು ಚೆನ್ನಾಗಿದೆ, ನೋಡ್ಬಿಟ್ಟು ತಗೊಳ್ಳೋಣ. ಹಾಂ, ಬ್ಯಾಗ್ ಕೊಡಿ ತೋರಿಸಿ. ಇಲ್ಲ ಪರವಾಗಿಲ್ಲ, ಭಾರ ಏನಿಲ್ಲ. ನೋಡಿ, ನೀವು ಆರಾಮಾಗಿ ಚೀಟಿ ನೋಡ್ಕೊಂಡು ಏನೇನು ಬೇಕೋ ತೊಗೊಳ್ಳಿ, ನಂಗೆ ಬ್ಯಾಗ್ ಕೊಡಿ.
ನೋಡಿ, ನಾನು ಹೇಳದೇ ಇದ್ದರೂ ಕೆಫೆಗೆ ಏನೇನು ಬೇಕು ಅಂತ ನೀವೇ ಚೀಟಿ ರೆಡಿ ಮಾಡ್ಕೊಂಡು ತೊಗೊಂಬಂದಿದ್ದೀರ. ಲೀಡ್ ಶೆಫ್ ಪೋಸ್ಟ್ಗೆ ನೀವೇ ಪರ್ಫೆಕ್ಟ್ ಅನ್ನೋದಕ್ಕೆ ಇದೆಲ್ಲ ಕಾರಣ. ಸದಾ ನಾನು ಪ್ರತಿ ಸಲ ಬಂದು ಇಲ್ಲೇ ತರಕಾರಿ ತಗೊಳ್ಳೋದು. ಈಗ ನೀವು ಲೀಡ್ ಶೆಫ್ ಆಗಿರೋದ್ರಿಂದ ಏನೇನು ಬೇಕು ಅಂತ ನೀವೇ ತಗೊಳ್ಳಿ ಅಂತ ಬರೋಕ್ಕೆ ಹೇಳಿದೆ. ಒಳ್ಳೆಯದೇ ಆಯಿತು ಮಾಧವ್ ಅವರೇ, ನನಗೂ ಅನುಭವ ಆಗತ್ತೆ. ₹100 ಮೊಳ ತಗೊಳ್ಳಿಮ್ಮ. ಇಲ್ಲಮ್ಮ, ನಾನು ಮುಡಿಯಲ್ಲ. ಕೊನೆಗೂ ಇವಳು ಯಾರು ಅಂತ ತಿಳ್ಕೊಳ್ಳೋ ಸಮಯ ಬಂತು.